ಬೆಂಗಳೂರಲ್ಲಿ ಉದ್ಯಮಿಗೆ ಯುವತಿ ಬ್ಲಾಕ್ ಮೇಲ್ ಅನ್ನ ಮಾಡಿದ ಸೋಷಿಯಲ್ ಮೀಡಿಯಾ ಸ್ಟಾರ್ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದು ಪ್ರಮೋಷನ್ ಹೆಸರಲ್ಲಿ ಉದ್ಯಮಿಗೆ ಯುವತಿಯ ಪರಿಚಯ ಆಗುತ್ತೆ. ಆದರೆ ಆಕೆ ನಂತರ ಬ್ಲಾಕ್ ಮೇಲ್ ಮಾಡೋದಕ್ಕೂ ಕೂಡ ಆರಂಭ ಮಾಡಿದಾಳೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಈಕೆ. ಪ್ರಮೋಷನ್ ಹೆಸರಲ್ಲಿ ಉದ್ಯಮಿಗೆ ಯುವತಿಯ ಪರಿಚಯ ಆಗುತ್ತೆ. ಡೇಟಿಂಗ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡಿದಾಳೆ. ಸಾಧನಾ ಶೆಟ್ಟಿ ವಿರುದ್ಧ ಇದೀಗ ಬ್ಲಾಕ್ ಮೇಲ್ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಕಾರ್ತಿಕ್ ಅನ್ನುವಂತಹ ಉದ್ಯಮಿಗೆ ಸಾಧನಾ ಶೆಟ್ಟಿ ಅನ್ನುವಂತಹ ಇನ್ಫ್ಲುಯೆನ್ಸರ್ ಬ್ಲಾಕ್ ಮೇಲ್ ಮಾಡಿದಾಳೆ ಪ್ರಮೋಷನ್ ಹೆಸರಲ್ಲಿ ಅಂತ ಹೇಳಿ ಇದೀಗ ಆರೋಪ ಕೇಳಿ ಬಂದಿದೆ. HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ ಜಯನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈ ಕ್ಲಿನಿಕ್ ಮಾಲೀಕ ಕ್ಲಿನಿಕ್ ಪ್ರಮೋಷನ್ ವೇಳೆ ಪರಿಚಯ ಆಗಿದ್ರು ಸಾಧನಾ ಶೆಟ್ಟಿ. ಬೆದರಿಕೆ ಹಾಕಿ 10 ಲಕ್ಷ ರೂಪಾಯಿ ಪಡೆದಿದ್ರು ಸಾಧನಾ ಶೆಟ್ಟಿ. 70,000 ಗೋಲ್ಡ್ ಚೈನ್ ಕೊಟ್ಟಿದ್ರು ಕಾರ್ತಿಕ್. 1.5 ಲಕ್ಷ ಮೌಲ್ಯದ ಐಫೋನ್ ಅನ್ನು ಕೂಡ ಕೊಡಿಸಿದ್ರು ಕಾರ್ತಿಕ್. ಆದ್ರೂ 1.5 ಕೋಟಿ ರೂಪಾಯಿ ಕೊಡಿ ಅಂತ ಸಾಧನಾ ಶೆಟ್ಟಿ ಕೇಳಿದ್ರಂತೆ. ಹಣ ಕೊಡದಿದ್ದಾಗ ಕಾರ್ತಿಕ್ ಪತ್ನಿಗೆ ಸಾಧನಾ ಮೆಸೇಜ್ ಮಾಡಿದ್ದಾರೆ. ಕಾರ್ತಿಕ್ ಪತ್ನಿಗೆ ವಾಟ್ಸಪ್ ಮಾಡಿದ್ದಾರೆ ಸಾಧನಾ ಶೆಟ್ಟಿ. ಸ್ನೇಹವಾದ ಬಳಿಕ ಆಗಾಗ ಡೇಟಿಂಗ್ ಮಾಡ್ತಾ ಇದ್ರು ಕಾರ್ತಿಕ್ ಹಾಗೂ ಸಾಧನಾ ಶೆಟ್ಟಿ. ಈ ವೇಳೆ ಕಾರ್ತಿಕ್ ಖಾಸಗಿ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದ್ದು, ಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಾರ್ತಿಕ್. ನೋಟಿಸ್ ಕೊಟ್ಟು ಪ್ರಾಥಮಿಕ ವಿಚಾರಣೆಯನ್ನ ಈಗಾಗಲೇ ನಡೆಸಿದ್ದಾರೆ ಪೊಲೀಸರು. ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೂ ಕೂಡ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ನಾನು ಇನ್ಫ್ಲುಯೆನ್ಸರ್ ಅಂತ ಹೇಳ್ಕೊಂಡು ಪರಿಚಯ ಆಗಿ ಆ ನಂತರ ಒಂದಷ್ಟು ರೀತಿಯಾಗಿ ಜ್ಯುವೆಲ್ರಿ ಆಗಿರ್ಬೋದು, ಐಫೋನ್ಗಳನ್ನು ಪಡ್ಕೊಂಡು ಬಳಿಕ ಕೂಡ ಖಾಸಗಿ ಫೋಟೋಗಳನ್ನು ಅವರ ವಿಡಿಯೋಗಳನ್ನು ಇಟ್ಕೊಂಡು ಕಾರ್ತಿಕ್ಗೆ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್ ದೂರನ್ನ ದಾಖಲಿಸಿದ್ದಾರೆ. ಈ ಮೂಲಕ ಇದೀಗ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಮತ್ತೆ ವಿಚಾರಣೆಗೆ ಬರೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಫೋನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಈತನ ಪರಿಚಯ ಹೇಗಾಗಿತ್ತು, ಜೊತೆಗೆ ಈತ ಯಾಕೆ ಮೊದಲ ಬಾರಿಗೆ ದುಡ್ಡು ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಜ್ಯುವೆಲ್ರಿನ ಫಸ್ಟ್ ಕೊಟ್ಟಿದ್ದು, ಅಂದ್ರೆ ಏನಾದ್ರೂ ಫ್ರೆಂಡ್ಶಿಪ್ ಬೇರೆ ರೀತಿಯ ಟರ್ನ್ ಅನ್ನ ಪಡ್ಕೊಂಡಿತ್ತಾ, ಹೇಗೆ? ನವಿತಾ, ಇಬ್ರು ಕೂಡ ಒಂದಷ್ಟು ದಿನಗಳ ಮುಂಚೆ ಅಂದ್ರೆ 2-3 ವರ್ಷಗಳ ಮುಂಚೆ ಪರಿಚಯ ಆಗಿರ್ತಾರೆ. ಕಾರ್ತಿಕ್ ಈತ ಒಂದು ಕ್ಲಿನಿಕ್ ಅನ್ನ ನಡೆಸುವಂತ ಕೆಲಸವನ್ನು ಮಾಡುತ್ತಿರ್ತಾರೆ. ತನ್ನ ಕ್ಲಿನಿಕ್ ನ ಪ್ರಮೋಷನ್ ಗಾಗಿ ಒಂದಷ್ಟು ಜನರನ್ನ ಹುಡುಕಾಟ ಮಾಡ್ತಿರ್ತಾನೆ. ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವಂತಹ ಸಾಧನಾ ಶೆಟ್ಟಿ ಪರಿಚಯ ಆಗ್ತಾಳೆ. ಅಂದ್ರೆ ಆಕೆ ಒಂದಷ್ಟು ಸಣ್ಣ ಪುಟ್ಟ ಬ್ರ್ಯಾಂಡ್ ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾಳೆ. ಸುಮಾರು 4 ಲಕ್ಷ ಜನ ಆಕೆಯನ್ನ ಫಾಲೋ ಮಾಡ್ತಿದ್ದಾರೆ. ಹೀಗಾಗಿ ಆಕೆ ಜೊತೆ ನಮ್ಮ ಬ್ರ್ಯಾಂಡ್ ಅನ್ನ ಅಂದ್ರೆ ತಮ್ಮ ಕ್ಲಿನಿಕ್ ಅನ್ನ ಪ್ರಮೋಷನ್ ಮಾಡಿಸ್ಬೋದು ಅಂತೇಳಿ ಸಾಧನಾ ಶೆಟ್ಟಿಯನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕಾರ್ತಿಕ್ ಮಾಡಿರ್ತಾರೆ. ಈ ಒಂದು ಪ್ರಮೋಷನ್ ವಿಚಾರವಾಗಿ ಇಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಬೆಳೆದಿರುತ್ತೆ. ಕಾಂಟ್ಯಾಕ್ಟ್ ಆದ ನಂತರದಲ್ಲಿ ಇಬ್ಬರ ಮಧ್ಯೆ ಸ್ನೇಹ ಕೂಡ ಆಗಿರುತ್ತೆ. ಈಗಾಗಲೇ ಕಾರ್ತಿಕ್ ಮದುವೆ ಆಗಿದ್ರು ಕೂಡ ಈಕೆ ಜೊತೆ ರಿಲೇಶನ್ಶಿಪ್ ಗೆ ಬೀಳ್ತೇನೆ. ಅಂದ್ರೆ ಒಂದಷ್ಟು ದಿನಗಳ ಕಾಲ ಇವರು ಡೇಟಿಂಗ್ ಅನ್ನು ಕೂಡ ಮಾಡ್ತಾರೆ. ಡೇಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ಇಬ್ಬರ ಒಂದಷ್ಟು ಫೋಟೋಗಳನ್ನ, ಖಾಸಗಿ ಫೋಟೋಗಳನ್ನ ಆಕೆ ಅಂದ್ರೆ ಸಾಧನಾ ಶೆಟ್ಟಿ ಏನಿರ್ತಾಳೆ ಆಕೆ ತೆಗೆದುಕೊಂಡಿರ್ತಾಳೆ. ಅದಾದ್ಮೇಲೆ ಯಾವಾಗ ಫೋಟೋಗಳು ತೆಗೆದುಕೊಂಡಿರ್ತಾಳಲ್ಲ ಹಂತವಾಗಿ ಈತನಿಗೆ ಬೆದರಿಕೆ ಹಾಕೋದಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ನನಗೆ ಹಣ ಬೇಕು, ಜ್ಯುವೆಲರಿ ಬೇಕು, ಐಫೋನ್ ಬೇಕು ಅಂತ ಹೇಳಿ ಆತನ ಬಳಿ ಬೇಡಿಕೆ ಇಡ್ತಾಳೆ. ಕೇಳಿದಾಗಲೂ ಕೂಡ ಐಫೋನ್ ಕೊಡ್ಸೋದಂತಾಗಿರ್ಬೋದು, 1.5 ಲಕ್ಷದ ಐಫೋನ್ ಆಗಿರ್ಬೋದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಉಂಗುರ ಆಗಿರ್ಬೋದು, ಚೈನ್ ಎಲ್ಲವನ್ನೂ ಕೂಡ ಕಾರ್ತಿಕ್ ಕೊಡಿಸ್ತಾನೆ. ಅಷ್ಟಾಗಿಯೂ ಕೂಡ ಮತ್ತೆ ಹಣ ಬೇಕು ಅಂತೇಳಿ ಈಕೆ ಕೇಳ್ತಿರ್ತಾಳೆ. 1.5 ಕೋಟಿ ಹಣ ಕೊಟ್ಟು ನನಗೆ ಸೆಟಲ್ ಮಾಡು ಅಂತೇಳಿ ಆಕೆ ಕೇಳಿದ್ಲು ಅನ್ನುವಂತ ಆರೋಪ ಕೇಳಿ ಬಂದಿದೆ. ಆ ಒಂದು 1.5 ಕೋಟಿ ಯಾವಾಗ ಕೊಟ್ಟಿಲ್ಲ, ಕೂಡಲೇ ಅವ್ರ ಹೆಂಡತಿಗೆ ತಮ್ಮ ಖಾಸಗಿ ಫೋಟೋಗಳನ್ನ ಅಂದ್ರೆ ಕಾರ್ತಿಕ್ ಅವರ ಪತ್ನಿಗೆ ಸಾಧನಾ ಶೆಟ್ಟಿ ಮತ್ತೆ ಕಾರ್ತಿಕ್ ಇರುವಂತಹ ಖಾಸಗಿ ಫೋಟೋಗಳನ್ನ ಕಳಿಸಿರ್ತಾರೆ. ಕಳಿಸಿದಾದ್ಮೇಲೆ ಕಾರ್ತಿಕ್ ಮನೆಯಲ್ಲಿ ಜಗಳ ಆದಂತ ಸಂದರ್ಭದಲ್ಲಿ ಮತ್ತೆ ನೇರವಾಗಿ ಆತ ಬಂದು ಪೊಲೀಸರಿಗೆ ಕೆಲಸ ಮಾಡಿದ್ದಾನೆ. ಈ ರೀತಿಯಾಗಿ ಅಂದ್ರೆ ವಂಚನೆ ಮಾಡಿದಾಳೆ, ಬೆದರಿಕೆ ಹಾಕಿದಾಳೆ ಅಂತ ದೂರನ್ನ ನೀಡಲಾಗಿದೆ. ದೂರಿನ ಅನ್ವಯ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಜಯನಗರ ಪೊಲೀಸರು ಆಕೆಯನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಇಲ್ಲ ಸರ್, ನನ್ನ ಮೊಬೈಲ್ ನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತ ವಿಡಿಯೋಗಳಿಲ್ಲ, ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಪ್ರಾಥಮಿಕ ಹಂತದ ವಿಚಾರಣೆ ಮಾಡಲಾಗಿದೆ. ಮುಂದಿನ ಹಂತದಲ್ಲೂ ಕೂಡ ನಿಮ್ಗೆ ವಿಚಾರಣೆ ಮಾಡ್ಬೇಕಾಗುತ್ತೆ ಅಂತೇಳಿ ಮತ್ತೆ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಜಯನಗರ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಈಕೆಯನ್ನ ನಂಬಿ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಈಗ ಕಾರ್ತಿಕ್ ತಮ್ಮ ವೈಯಕ್ತಿಕ ಕುಟುಂಬದಲ್ಲೂ ಕೂಡ ಈಗ ಒಂದಷ್ಟು ಸಿಚುವೇಶನ್ ಅನ್ನ ಫೇಸ್ ಮಾಡುವಂತಹ ಒಂದು ಸ್ಥಿತಿ ಎದುರಾಗಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.